ಕಷ್ಟದ ದಿನಗಳನ್ನು ನೆನೆದು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶಪಡಿಸಿಕೊಳ್ಳುತ್ತಿರುವೆ? ಇನ್ನು ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ಎಂದು ಬಿಟ್ಟಿಲ್ಲವೇ ನನ್ನ ಈ ಹುಚ್ಚುತನದ ಭ್ರಾಂತಿ? ಶಾಂತಿ ಎಂಬ ಸಾಗರದ ಕಡಲೊಡೆದು ಕ್ರಾಂತಿಯ ರಣಮಾರಿ ಕೆರಳಿ ಕಿಡಿಗಳಿದು ದ್ವೇಷದ ಪ್ರತೀಕಾರದ ಜ್ವಾಲೆಯನ್ನೇ ಹೂಳುತ್ತ ನಿಂತಿರುವಾಗ ಅದೆಲ್ಲಿಹದು ಶಾಂತಿ? ಅದೆಂತಹದು ವಿಶ್ರಾಂತಿ? ಕುಲಸತಿ ಪಾಂಚಾಲಿಯಂ ಸಭೆಗಳು ತರಿಸಿ ವಸ್ತ್ರಾಪಹರಣವಂ ಗೈದ ಕುಲಸತಿ ಪಾಂಚಾಲಿಯಂ ಸಭೆಗಳು ತರಿಸಿ ವಸ್ತ್ರಾಪಹರಣವಂ ಗೈದು ಸಾನ್ವೀಮಣಿ ದ್ರೌಪದಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ ಆದುರ್ಲ ಕೌರವನಂ ಲೋಕಭೀಕರವಾಗಿ ವಧಿಸುವೆನು ಘೋರ ಸಮರಾಂಗಣದಿ. ಪರಮ ಸಾಧ್ವೀಮಣಿ ದ್ರೌಪದಿಯ ಜಡೆ ಹಿಡಿದು ಜಗ್ಗಿಸಿ ತಂದು ದೊಡ್ಡ ಮಾನದಸ್ತ್ರವಾಗಿ ಕಿಚ್ಚೆಸೆದು ನೆಮ್ಮದಿಯ ಕಡಲೊಡೆದ ಕರಾಳ ರಕ್ಕಸರ ಕಿನ್ನರಿಯನ್ನರಿದು ಕೆಂಗಣ್ಣ ತೆರೆದು ನಗುತ್ತಿರುವ ಈ ಗುರುವೈರವಿಗೆ ಶಾಂತಿ ಶಾಂತಿ ಇಲ್ಲ ಧರ್ಮಜ, ಶಾಂತಿ ಇಲ್ಲ. ವೈರಿ ಕುರುಕುಲಹದವರನು ವಧಿಸುವೆನು, ವೈರಿ ಕುರುಕುಲಹದವರನು ವಧಿಸುವೆನು. ತೆರೆಯಂ ಹೆರೆದು ದುರಹಂಕಾರ, ತೆರೆಯಂ ಹೆರೆದು ದುರಹಂಕಾರ ಧಿಕ್ಕರಿಸಿ ಬಲು ತೊಕ್ಕಿ ನಿಂದರವ ವೈರಿ ಕುರುಕುಲಹದವರನು ವಧಿಸುವೆನು. ಧರ್ಮಜ ಅನುಕರೆಂಬುವ ಹಕ್ಕರೆ ಎಲ್ಲದ ತೊಕ್ಕಿದ ಕುರುಡನ ಕುಂದಿಗಳು ಅನುಕರೆಂಬುವ ಹಕ್ಕರೆ ಎಲ್ಲದ ತೊಕ್ಕಿದ ಕುರುಡನ ಕುಂದಿಗಳು ಒಕ್ಕಸವೆಲ್ಲವ ಭಕ್ತಿಸಿನವ ನ್ಯಾಯ ಬಯಸಲಿದ ರಕ್ಕಸರು ಒಕ್ಕಸವೆಲ್ಲವ ಭಕ್ಷಿಸಿನವ ನ್ಯಾಯ ಬಯಸಲಿದ ರಕ್ಕಸರು ಲೆಕ್ಕಿಸದೆ ಮಕ್ಕಳಗಿಸಿ ಮಣ್ಣುಕ್ಕಿಸದಿರುವೆಡೆ ರಣದೊಳಗೆ. ಧರ್ಮಜ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣುಕ್ಕಿಸದಿರುವೆಡೆ ರಣದೊಳಗೆ. ತವಯಳು ಪತ್ನಿಯ ಗರ್ಭದಿ ತೆರಿದ, ತವಯಳು ಪತ್ನಿಯ ಗರ್ಭದಿ ತೆರಿದ ದುರ್ಮೂರ್ಖರವರ ಎದೆಯನ್ನು ಬಗೆದು ವೈರಿ ಕುರುಕುಲ ಹನುಮರನು ವಧಿಸುವೆನು. ತೆರೆಯಂ ಮೆರೆದು ದುರಹಂಕಾರದಿ, ತೆರೆಯಂ ಮೆರೆದು ದುರಹಂಕಾರದಿ ಧಿಕ್ಕರಿಸಿದನು ತೊಕ್ಕಿ ನಿಂದೆರವ ವೈರಿ ಕುರುಕುಲ ಹನುಮರನು, ಕುರುಕುಲ ಹನುಮರನು ನೆಗೆದು ಬಿಸಾಡುವೆನು. ಅಶೀಲಗನ ಶಸ್ತ್ರ ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಾದಿಗಳಿಗೆ ಎದರದೆ ಕರಗದ ದಂಡ ಪ್ರವೀಣನು ಹರಿವೀರ ಭಯಂಕರನು ಪಾಂಡವ ಕುಮಾರರಾದ ನಾವು ಆ ಕಳರು ನಮ್ಮ ಸತಿಯ ವಸ್ತ್ರಾಪಹರಣ ಮಾಡುತ್ತಿರುವಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದರೆಂದು ಈ ತ್ರಿಭುವನವೇ ಪರಿಹಾಸ್ಯ ಮಾಡದಿರುತ್ತದೆ. ದ್ರುಪದ ನಂದಿನಿ ದ್ರೌಪದಿ, ನೀನು ಚಿಂತಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುಶ್ಯೋಧನ ವಕ್ಷಸ್ಥಲವನ್ನು ಬಗೆದು ಅವನ ಗುಂಡಿಗೆಯ ಬಿಸಿರಸಿರವನು ಸೂತ ಕಣದಂಡದಲ್ಲಿ ತುಂಬಿ ಕುತಂತ್ರಿ ಶಕುನಿಯ ಕ್ರೋಧದ ಕಿಚ್ಚಿನ ಕೊಬ್ಬನ್ನು ಕಿತ್ತು ದಾಗಿನಿಯರಿಗೆ ಉಣಬಡಿಸುತ್ತೇನೆ. ಇಷ್ಟಾಗದ ಹೊರತು ನನಗೆ ಶಾಂತಿ ಇಲ್ಲ ಧರ್ಮಜ, ಶಾಂತಿ ಇಲ್ಲ. ದುರುಳ ಕೌರವರನ್ನು ಹರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ದುರುಳ ಕೌರವರನ್ನು
ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದನೆ ಮೆಟ್ಟಿಕೊಳ್ಳುವೆ. ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದನೆ ಮೆಟ್ಟಿಕೊಳ್ಳುವೆ. ಗರ್ವನುಗಳ ಕಟ್ಟಿದವನ ಕೂಡಿಕೊಳ್ಳುವೆ, ಕದೆಯನ್ನು ಮೆಟ್ಟಿಕೊಳ್ಳುವೆ. ಗರ್ವನುಗಳ ಕಟ್ಟಿದವನ ಕೂಡಿಕೊಳ್ಳುವೆ, ಕದೆಯನ್ನು ತುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡಲಿರುವೆನೆ. ರಣದೊಳವರ ರಕ್ತಪಾನ ಮಾಡಲಿರುವೆನೆ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವುದನೆಂದು ಪಾರ್ಥನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನವೂ ಆಗುವುದು. ಅವನು ಬಂದ ಮೇಲೆ ಮುಂದಿನ ಕಾರ್ಯ ಯೋಚಿಸೋಣ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ, ಗೋಕುಲಾನಂದ ಗೋಪಾಲ, ಗೋವರ್ಧನ ಗಿರಿಧಾರ, ನಂದಕಿಶೋರ ಭೂಪಾಲ, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಈ ನಿನ್ನ ತಂಗಿಯ ಪ್ರಣಾಮಗಳನ್ನು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಅಪಾರವಾದದ್ದು ಪರಮಾತ್ಮ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ಬಲಿಯಾಗಿಸಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ. ಉಭಯರು ಶಾಂತಿಯಿಂದಿರುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಹೇಗೆ ಸಮ್ಮತಿಸಲಿ ಸಮರವನು ನಾ? ಹೇಗೆ ಸಮ್ಮತಿಸಲಿ ಸಮರವನು ನಾ? ಭ್ರಾತೃಗಳೊಡನೆ ಸಮರವು ಸಲ್ಲದು, ನಶ್ವರ ಭೋಗ ಭಾಗ್ಯ ಲಲಾಶೆಯಿಂದ ಬಂಧು ಬಾಂಧವರಂಕೊಂದ ರಕ್ತಾನ್ನವನ ಉಣಬಡಿಸಲಾರೆ. ಅಶಾಶ್ವತ ಧರಣಿಯಾಸೆಗೆ ಗುರು ಹಿರಿಯರನು ನಾ ಬಲಿ ಕೊಡಲಾರೆ. ಉಭಯರೋಳ್ ಸಂಧಿಗೈದು ಪಾಂಡವ ಜ್ಯೋತಿಯ ಬೆಳಗಿಸುನಿ. ಸರಸಿ ಜನಾಭ ಕೃಷ್ಣ ಪಾಂಡವ ಜ್ಯೋತಿಯ ಬೆಳಗಿಸುನಿ. ಸರಸಿ ಜನಾಭ ಪರಮಾತ್ಮ. ಧರ್ಮನಂದನ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಯುದ್ಧದಿಂದ ಕಲುಷಿತವಾದ ಭರತ ಭೂಮಾತೆಯ
ಹೆಪ್ಪುಗಟ್ಟಿದ ರಕ್ತದ ಕಣದಲ್ಲಿ ಅದ್ಯಾವ ಜಲದಿಂದ ತೊಳೆದು ಪುನೀತಗೊಳಿಸಲಿ ನೀನೇ ಹೇಳು ಮುಕುಂದ. ಆದ್ದರಿಂದ ದುರ್ಯೋಧನನ ಬಳಿ ನೀನೇ ಸಂಧಿಯಾಗಿ ಹೋಗಿ ಆತನ ಮನವೊಲಿಸಿ ಉಭಯರಲ್ಲಿಯೂ ಶಾಂತಿ ನೆಲೆಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧವೂ ನಡೆದೇ ತೀರಬೇಕಲ್ಲವೇ? ಧರ್ಮನಂದರ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜರ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ನುಗ್ಗೋಣವೆಂದರೆ ಭ್ರಾತೃ ಎಂಬ ಮಮಕಾರ ನಮ್ಮನ್ನು ಬಂಧಿಸಿದೆ. ಛೇ, ಧಿಕ್ಕಾರವಿರಲಿ ಈ ನಮ್ಮ ಜನ್ಮಕ್ಕೆ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಏಕೆ ನಿನ್ನ ಈ ತೀಕ್ಷ್ಣ ನುಡಿಗಳಿಂದ ನಮ್ಮನ್ನೇಕೆ ಸಜೀವವಾಗಿಕೊಳ್ಳುವೆ? ಆ ಕೌರವನ ಕುತಂತ್ರ ಬುದ್ಧಿಗಳು ಇನ್ನೂ ನಿಮಗೆ ಜ್ಞಾಪಕಕ್ಕೆ ಬರಲಿಲ್ಲವೇ ಮುಕುಂದ? ನಮಗೆ ಅನೇಕ ಕಷ್ಟ ಕಾರ್ಪಣ್ಯಗಳು ನೀಡಿದ ಆ ಕೌರವನ ಕುತಂತ್ರ ಒಂದೇ ಎರಡೇ: ವಾಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಮಾತೆ ಕುಂತಿಗಾದ ಭಂಗ, ವಿಷಪ್ರಾಶನ, ಲಾಕ್ಷಾಗೃಹದನ, ಭೀಕರವಾದ ಅರಣ್ಯವಾಸ, ಅಜ್ಞಾತವಾಸ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಮಡದಿ ಪಾಂಚಾಲಿಗಾದ ಅಪಮಾನ. ಇವೆಲ್ಲವನ್ನು ಮರೆತು ಬಿಟ್ಟೆಯಾ ಮುಕುಂದ? ಮರೆತೆಯ ಮುಕುಂದನೇ ನೀ? ಮರೆತೆಯ ಮುಕುಂದನೇ ಅಂದು ಸಭೆಯೊಳಗೆ ಮಡದಿಯ ವಸ್ತ್ರಾಭರಣ ದೃಶ್ಯವನೋ? ಧರ್ಮದ ಹಿತ ನುಡಿಗಳಿಗೆ ಮಣಿದಲ್ಲವೆನಾ? ಈ ಧರ್ಮಜನ ಹಿತ ನುಡಿಗಳಿಗೆ ಮಣಿದಲ್ಲವೇ ನಾವು? ಕಾನನವಾಸದಿ ಕೌರವನ ಕುತಂತ್ರಕ್ಕೆ ಹಾನಿಗೊಳಗಾದುದನು ಮರೆತೆಯ ಮುಕುಂದ? ಯಾವುದು ನಿನ್ನ ಜ್ಞಾಪಕದಲ್ಲವೇ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮ ನೇತಕ್ಕಾಗಿ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಹೆಜ್ಜೆಗೂ ಅನರ್ಥ, ಅಸೂಯೆ, ಅಧರ್ಮದ ಕಾರ್ಯಗಳಲ್ಲಿ ನಿರತರಾಗಿರುವ ದುಷ್ಟ ದುರ್ಜನರನ್ನು ಧೂಳಿಪಟ ಮಾಡಿ ನರಕ ಸದೃಶವಾದ ಈ ಜಡದಂತ ಜಂಜಾಟದಿಂದ ವಿಮುಕ್ತಿ ಪಡೆಯೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿಬಿಟ್ಟಿತು. ಛೇ, ಈ ನಮ್ಮ ದುಸ್ಥಿತಿಗೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ನಕುಲ ಸಹದೇವರೇ, ಇದಕ್ಕೆ ನಿಮ್ಮ ಅಭಿಮತ? ಅಣ್ಣನವರ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರು ಸಂಧಿಗೆ ಸಮ್ಮತಿಸಿದರು. ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಸಹ ಅಗ್ರಜನ ಮಾತಿಗೆ ತಲೆಬಾಗುವೆವು ಎಂದು ಹೇಳುತ್ತಿರುವರು. ಓ ತಂಗಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ
ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಹೀಗೆ ಹೇಳಲಿ? ಜನಾರ್ದನ ವೇಣುಲೀಲ ಪ್ರವೀಣ ಸರಗೊಡ್ಡಿ ಬೇಡಿದರು ತೋರದಿಯೇ
ಅಣ್ಣ ಧರ್ಮರಾಯ ಅಗ್ನಿಸುತೆ ಧರ್ಮವೆಂದು ಹಗಲಿರಳು ಹಂಬಲಿಸುತ್ತ ಚೂಚಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು. ಇವರ ಅಭಿಪ್ರಾಯ ಅಗ್ನಿಸುತೆ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಓಹೋ, ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹಾಧೋರ್ದಂಡ ನಿನಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ನಡೆದುಕೋ. ಸಾಕು ಮಾಡಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಈ ದಶನಾಮಧೀಯ ನಿನಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ದೇವಿ ಸಾಕು ಮಾಡಿ. ಅಣ್ಣ, ನಕುಲ ಸಹದೇವರು ಇನ್ನು ಅಣ್ಣನ ಮಾತಿಗೆಂದು ತಲೆ ಬಾಗದಿರುವರು. ಇವರೆಲ್ಲ ನನ್ನ ಪತಿಗಳು. ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ. ಅಣ್ಣ, ಸಹೋದರಿ, ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿಸೆ. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಚಲಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ಅಗ್ನಿಗೆ ಆಹುತಿಯಾಗುವೆನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಹಿಂದುಳಿದ ನಾಲ್ವರು ಇವಳ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮರಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸರನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುಟು
ದಂಡದಿನ್ ದುರ್ಯೋಧನನ ತೊಡೆಯ ತುಡಿಗೊಟ್ಟುವೆನೆನುತವು ನುಡಿಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಮನೋಹರ ಒಳಗಲಿ ಈ ನಿನ್ನ ಕೋಕಕಂಠದ ಕರಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಹೊಗೆಯ ಹೆಂಡಂದಿರ ಕಣ್ಣಲ್ಲಿ ಶತಸಹಸ್ರಾರು ಬಿಡಿ ಕಂಬನಿಯ ತರಿಸುವೆ ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ ಕಲಕಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆ ನಾಂ ದುರುಳ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಪುಡಿಗುಟ್ಟಿ ಪಾತಕಿ ದುರ್ಯೋಧನನ ಒಡೆಯ ದೃಪದ ಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಮುಡಿಯ ಪಡದಿರ ನೀ ವ್ಯತೆಯ ನರಕಮರ್ದನ ಭೀಮಸೇನ ಕೇಳೆನ್ನ ಕೊನೆಯ ಅಭಿಪ್ರಾಯ ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದೊರೊಳಗೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದೊರೊಳಗೆ ತಲೆಗಳನ್ನು ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ ಪಾಂಡವರ ರಸಿಯ ದುರ್ಬನು ಮುಟ್ಟಿದ ಚೆಂಡ ಕೌರವರ ಗುಂಡಿಗೆ ಸೀಳಿದೆ ಪಾಂಡವರ ರಸಿಯ ದುರ್ಬನು ಮುಟ್ಟಿದ ಚೆಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿಗೌತಣವ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿಗೌತಣವ ಮಾಡಿಸುವೆ ಭೋರ್ಗರವ ಕಾರ್ಮೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭೋರ್ಗರವ ಕಾರ್ಮೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದೆರವ ಕುರುವರರ ಕಾಲ್ಗಳ ಬಿಡಿದು ದರ್ಪದಿಂದೆರವ ಗುರುವರರ ಕಾಲ್ಗಳ ಬಿಡಿದು ಗಿರಗಿರದೆ ತಿರುಗಿಸಿ ನೆಲಚ್ಚಪ್ಪಳಿಸುವೆ ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದುರಣಕ್ಕೆ ತಲೆಗಳನ್ನು ಕಚ್ಚಿ ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದುರಣಕ್ಕೆ ತಲೆಗಳನ್ನು ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಲು ಭೀಮಸೇನ ಋಪಾದರ ಹೌದು ಜನಾರ್ದನ ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರನ್ನೇ ಕಾಲಾಕ್ಷಣಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಸ್ತ್ರವಂ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಸ್ತ್ರವಂ ವಿಧ ವಿಧದಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಬೆಸರವೋ ವೈರಿಗಳಂ ಮತಗೈಯಲ್ ಅವಿದೋತ್ಸಾಹದಿಂದ ವೈರಿಗಳಂ ಮತಗೈಯಲ್ ಅವಿದೋತ್ಸಾಹದಿಂದ ಅನುಜನನು ನೋಯುವುದು ತರವೇ ಧರ್ಮಜಗೆ ಕೃಷ್ಣ ಅಂದು ಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಶಪ ಮಾಡಿ ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡೆದಿರುವ ನಾನು
ದ್ರುಪದ ನಂದಿನಿಗೆ ಕವಿದಿರುವ ಅಪಮಾನದ ಒದಕೆಯನ್ನು ಕಿತ್ತೊಗೆಯದೆ ಎಂತಹ ಇದರಿಂದಾಗಿ ಘೋರವಾದ ವಿಪತ್ ಪರಂಪರೆಗಳು ಸಂಭವಿಸಿದರು ಸರಿ. ವಿಶ್ವ ಸೃಷ್ಟಿಯೇ ಪ್ರಳಯದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿ. ಬಹುದಾದಿ ಲೋಕಗಳೆಲ್ಲವೂ ಒಂದಾದರೂ ಸರಿಯೇ, ಆಕಾಶವೇ ಧರೆಗುಳಿದರು ಸರಿಯೇ, ಭೂಮಿಯೇ ಬಾಯಿ ಬಿಟ್ಟರು ಸರಿಯೇ, ಸ್ವಯಂ ಶೂಲಪಾಣಿಯೇ ಆ ದುರ್ಯೋಧನನಿಗೆ ಬೆಂಗಾವಲಾಗಿ ನಿಂತರು ಸರಿ. ಅದನ್ನು ನಾನು ಲೆಕ್ಕಿಸನು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ವಾಸುದೇವ, ಅರ್ಜುನ, ಯುದ್ಧವು ನಡೆದೇ ತೀರಲಿ. ಧರ್ಮನಂದನ, ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರಾದರೂ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಹರಿಯೇ ಸರಿಯಲಿ ಪೂದೆ ಎನಗೆ, ಹರಿಯೇ ಸರಿಯಲಿ ಪೂದೆ ಎನಗೆ, ಹರಿಯೇ ಸರಿಯಲಿ ಪೂದೆ ಯಮಗೆ. ದುರುಳ ಕೌರವನು ಧರ್ಮವನರಿಯದೆ, ದುರುಳ ಕೌರವನು ಧರ್ಮವನರಿಯದೆ ದ್ಯೂತದಿ ಸೋಲಿಸಿ ವಂಚನೆಗೈದನು. ದ್ಯೂತದಿ ಸೋಲಿಸಿ ವಂಚನೆಗೈದನು. ಹರಿಯೇ ಸರಿಯಲಿ ಪೂದೆ ಎನಗೆ, ಹರಿಯೇ ಸರಿಯಲಿ ಪೂದೆ ಯಮಗೆ. ಅನುಜರ ತೊರೆದು ಧರೆಯೊಳು ಬಾಳ್ವೆನೆ, ಅನುಜರ ತೊರೆದು ಧರೆಯೊಳು ಬಾಳ್ವೆನೆ, ಹರಿಜನರೆದುರಲಿ ಸರಿಯಲಿ ಪೂದೆಗೆ, ಸರಿಜನರೆದುರಲಿ ಸರಿಯಲಿ ಪೂದೆಗೆ. ಹರಿ ಸರಿಜನರೆದುರಲಿ ಸರಿಯಲಿ ಪೂದೆಗೆ, ಸರಿಜನರೆದುರಲಿ ಸರಿಯಲಿ ಪೂದೆಗೆ. ಹರಿಯೇ ಸರಿಯಲಿ ಪೂದೆ ಎನಗೆ, ಹರಿಯೇ ಸರಿಯಲಿ ಪೂದೆ ಯಮಗೆ, ಹರಿಯೇ ಯಮಗೆ. ನೀನೇ ಗತಿಯೂ ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು.
ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಆಯಿತು ಪರಮಾತ್ಮ, ತಮ್ಮ ಚಿತ್ತ. ಅಣ್ಣ, ಸಹೋದರಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನಣ್ಣ. ಅಣ್ಣ, ಕೃಷ್ಣ ದೀನ ಸಂರಕ್ಷಣ ಪದುಮನಾಭನ ಪಾದ ಕೆಳಗು ಪೊರೆಯ ಕರುಣಾ ಸಾಗರ. ಪದುಮನಾಭನ ಪಾದ ಕೆಳಗುವೆ ಪೊರೆಯ ಕರುಣಾ ಸಾಗರ. ಸುರಿವ ನಯನದಿ ಕಮ್ಮನಿ ಧಾರೆಯು ಸುರಿವ ನಯನದಿ ಕಮ್ಮನಿ ಧಾರೆ ಹರಿದ ಸಾಗರ ಸೇರಿದೆ. ಪರಿ ಜೀವನ ಸಾಗಿದೆ. ಪದುಮನಾಭನ ಪಾದ ಕೆರಗುವೆ ಪೊರೆಯ ಕರುಣಾ ಸಾಗರ. ದುರುಳರು ನನ್ನನ್ನು ಸಮಯದ ಬಂದು ಮುಳಿ ಹಿಡಿದೆಳೆದನ್ನು ಸರ್ವರ ದಿನಗಳ ಸೀರೆಯ ಸೊಳಗುದ ಮರೆತೆಯ ನೀನು. ದುರುಳರು ನನ್ನನ್ನು ಸಮಯದ ಬಂದು ಮುಳಿ ಹಿಡಿದೆಳೆದನ್ನು ಸರ್ವರ ದಿನಗಳ ಸೀರೆಯ ಸೊಳಗುದ ಮರೆತೆಯ ನೀನು. ಪಣವಾಗಿರಿಸಿ ಸೋದರನ್ನನು ಪಚುರಿನಂತೆ ಪತಿಗಳೈರವಿದ್ದರು ಮಗಳೆಯಾಡದೆ. ಪಣವಾಗಿರಿಸಿ ಸೋದರನ್ನನು ಪಚುರಿನಂತೆ ಮರೆಯದ ಹಿರಿಯರನ್ನು ಹೇಳಿದರು ಯಾರು ವಿಚಾರಿಸದಾದರು. ಕಳ್ಳಯ್ಯ, ಮರೆಯದ ಹಿರಿಯರನ್ನು ಹೇಳಿದರು ಯಾರು ವಿಚಾರಿಸದಾದರು. ಆಶ್ರಯವಿಲ್ಲದ ನಾರಿಯು ನಾ ಇದೇನು ಪ್ರಯೋಜನ. ಆಶ್ರಯವಿಲ್ಲದ ನಾರಿಯು ನಾ ಇದೇನು ಪ್ರಯೋಜನ. ಪದುಮನಾಭನ ಪಾದ ಕೆಳಗು ಪೊರೆಯ ಕರುಣಾ ಸಾಗರ. ಪದುಮನಾಭನ ಪಾದ ಕೆಳಗು ಪೊರೆಯ ಕರುಣಾ ಸಾಗರ. ಪೊರೆಯ ಕರುಣಾ ಸಾಗರ. ಪೊರೆಯ ಕರುಣಾ ಸಾಗರ. ವೇದನೆ ಸೋದರಿ, ವೇದನೆ ಸೋದರಿ, ಚಿಂತಿಸದಿರು ನಾನಿರು. ಚಿಂತಿಸ
ಬರದಿರು ನಾನೇ ಸೋದರಿ. ದುರುಳರು ನಿನ್ನು ಸಭೆಯೊಳಗಂದು ಸಭೆಯೊಳಗಂದು ಮುಡಿಹಿಡಿದೆಳೆ ತಂದು ಸರ್ವರೆದೆಯಲ್ಲಿ ಮಾನಾಪಹರಣ ಮಾಡುವ ಸಮಯದಲ್ಲಿ ದುರುಳರು ನಿನ್ನನ್ನು ಮುಡಿಹಿಡಿದೆಂದು ಸಭೆಯೊಳಗೆಳೆ ತಂದು ಸರ್ವರೆದೆಯಲ್ಲಿ ಮಾನಾಪಹರಣ ಮಾಡುವ ಸಮಯದಲ್ಲಿ ಕೃಷ್ಣ ಮೊರೆಯಿಡಲಾಕ್ಷಣ ಸಲಹಿದೆ ನಿನ್ನ ಮೊರೆಯಿಡಲಾಕ್ಷಣ ಸಲಹಿದೆ ನಿನ್ನ ತಂಗಿ